ಸೊ ಇಲ್ಲಿ ನೋಡಿ ನಾವು 2 ಗಾಡಿಯಿಂದ ಬಂದಿದ್ದೀವಿ. ನಂದೊಂದು, ಸೋಮುದು ಒಂದು ಹೊಸ ಗಾಡಿ. ಸಬ್ಸ್ಕ್ರೈಬ್ ಸೊ ಪ್ಲೀಸ್ ಸರಪಕರ ಆಯ್ತು. ಒಂದ್ಸಲ ಹಂಗೆ ಹಾಯ್ ಅಂದ್ಬಿಡಿ ಅದ್ರೂ ಎಲ್ಲರಿಗೂ ನಮಸ್ಕಾರ. ಸ್ವಾಮಿ ಫೈನಾಗಿ ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ತುಂಬ 1 ಮಂತ್ ಮೇಲೆ ಆಗೋಯ್ತು ವೀಡಿಯೋಸ್ ಹಾಕಿರಲಿಲ್ಲ. ಸೊ ಇವತ್ತು ಹಬ್ಬದ ಸ್ಪೆಷಲ್ ಅಂದ್ಬಿಟ್ಟು 6 ಗಂಟೆ ಮೇಲಾಗ್ಬಿಟ್ಟಿದೆ. ಎಲ್ಲರೂ ಶ್ರೀ ಬೆಳಗಿರಿ ರಂಗ ಮಾದಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಮೊದಲು ಸಲ ವ್ಲಾಗ್ ಸ್ಟಾರ್ಟ್ ಮಾಡಿದಾಗ ಇಲ್ಲಿಂದಲೇ ಸ್ಟಾರ್ಟ್ ಮಾಡಿದ್ದನು ಬಂದಿದ್ದು. ಬಟ್ ಇನ್ನೂ ನಾವು ಆ ವ್ಲಾಗ್ ಹಾಕಿಲ್ಲ. ಮುಂದೆ ಯಾವಾಗಾರ ಹಾಕಬೇಕು ಅಂತ ಇದಾದಾಗ ಹಾಕೋಣ. ನಾನು ತುಂಬ ಇಂಪ್ರೂವ್ಮೆಂಟ್ ಆಗ್ಬಿಟ್ಟಿದೆ. ನಮ್ಮ ಮೊದಲು ಬಂದಾಗ ಇಷ್ಟು ಇರಲಿಲ್ಲ. ಈ ಕಡೆ ಎಲ್ಲ ಇನ್ನೂ ಕಟ್ತಾಯಿದ್ರು. ಏ ಮಾದಪ್ಪ ಇದೆಲ್ಲ ಇನ್ನೂ ಮಾಡಿರ್ಲಿಲ್ಲ. ಈಗ ಇಷ್ಟು ಮಾತ್ರ ಇತ್ತು. ಈ ಕಡೆ ಎಲ್ಲ ಇನ್ನೂ ಕಟ್ತಾ ಇದ್ರು. ತುಂಬ ಟೈಮ್ ಇವಾಗೇ ಬಂದಿದೆ. ಸೊ ಇಲ್ಲಿ ನೋಡಿ ನಾವು 2 ಗಾಡಿಯಿಂದ ಬಂದಿದ್ದೀವಿ. ನಂದೊಂದು, ಸೋಮುದು ಒಂದು ಹೊಸ ಗಾಡಿ. 4 ಸೀಟ್ ಬಂದಿದ್ದೀವಿ. ಇನ್ನೊಬ್ರು ಅಪ್ಪೊಬ್ರು ಅಲ್ಲಿದ್ದಾರೆ. ಅವ್ರಿಗೆ ಬ್ಲಾಗಲ್ಲಿ ಬರೋಕ್ಕೆ ಅಷ್ಟು ಇಷ್ಟ ಇಲ್ಲ. ಬಾಕಿ ಬ್ರೋ ಗುಂಡು ಐ ಸ್ವಲ್ಪ ಹಿಂಗೆ ಹಾಕು ಬ್ರೋ. ಸೋಮು ಹಾಕ್ಸು. ಏನು ಸೋಮು ಕರೆಕ್ಟಾಗಿ ಹಾಕು. ಎತ್ಕೋ. ಮಾಡ್ಬಿಟ್ಟು ಬರಲಿ ನೋಡು. ಕನ್ನಡ ಇಲ್ಲೇ ಐತೆ ಮತ್ತೆ ಇನ್ನೇನು. ಮತ್ತೆ ಕನ್ನಡ ಇಲ್ಲೇ ಐತೆ ನೋಡ್ರಲ್ಲಿ. ಹಿಂಗೆ ನೋಡ್ರಿ ಕಾಣಿಸಲ್ಲ. ಇಲ್ಲಿ ಸರಿ ಈ ಸಾಮು ಯಾಕೆ ಸಾಮು ಕಾಯಿ ನೋಡ್ಕೊಂಡು ಹಾಕ್ಬೋದಾಯ್ತು. ನಡ್ರಿ ಮತ್ತೆ ನಮಸ್ಕಾರ ಮಾಡ್ಕೊಂಡು ಬಾಗಿಲು ಓಪನ್ ಮಾಡಿಲ್ಲ. ಇವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಂದಾಗ ಮೊದಲು ಇದ್ದಿಲ್ಲ. ರೀ ಅದು ಆ ವಿಡಿಯೋ ತೋರಿಸ್ತೀನಿ, ಮಾಡಿದ್ದೀನಿ ಅದನ್ನು. ಅದು ತಿರುಪತಿಗೆ ಹೋಗಿದ್ದು ಬಂದು ಗುಳ್ಳೆ ಮಾಡಿಸ್ಕೊಂಡಿದ್ದೆ. ಅವರು ಒಬ್ಬರು ಬನ್ನಿ ಹೋಗೋಣ. ನೋಡಿ ಇದು ಯಾವುದಂದರೆ ಯಾವುದೂ ಇರಲಿಲ್ಲ. ಅಂದರೆ 2025 ನ್ಯೂ ಇಯರ್ ವ್ಲಾಗ್ ಸ್ಟಾರ್ಟ್ ಮಾಡಿದ ಅವಾಗ ಬಂದಿದ್ದ ದಿನ ಅದಿಲ್ಲೇ. ಇನ್ನೂ ಇದು ಇರಲಿಲ್ಲ. ಇದು ಇರುವೇ ಇರಲಿಲ್ಲ. ಅದು ಮಾತ್ರ ಇನ್ನೂ ರೆಡಿ ಆಯ್ತಿತ್ತು. ಇದು ಈ ಕಡೆ ಹಳ್ಳ ಐತಿದ್ದು. ಹಾಂ ಓಕೆ ನಡ್ರಿ. ಲೈಟ್ ಆಗ್ತದೆ ನಡ್ರಿ ಬೇಗ. ಇನ್ನೊಂದು ಕಡೆ ದೇವಸ್ಥಾನಕ್ಕೆ ಹೋಗ್ಬೇಕು. ಅದಕ್ಕೆ ನಾವು ಬೆಳಗ್ಗೆನೇ ಬಂದಿದ್ರೆ ಆಯ್ತಿತ್ತು. ಭಸ್ಮ ಓಕೆ ಹಾಕೋಣ. ರವಿ ದೇವಸ್ಥಾನ ಯಾವುದು ಇನ್ನೊಂದು ಹೇಳ್ದಿಲ್ಲ ಅದು? ಹಾಂ ಕಿರಳ್ಳು ರಾಘವೇಂದ್ರ ಸ್ವಾಮಿ ಮಠ. ಇವರು ಇವತ್ತು ಗುರುವಾರ ಯುಗಾದಿ ಪ್ಲಸ್ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಒಬ್ಬೊಬ್ಬರು ಆ ಕಡೆ ಗೊತ್ತಾಗ್ತದೆ. ಓ ಯಾಕೆ ಹಿಂಗೆ ಓಡ್ತೈತಿ ಇದು? ಬಾ ಅಯ್ಯ ಕರಿ ಬಂದಣ. ಕಮ್ ಅದು ಇಂಗ್ಲೀಷ್ ಬರಲ್ಲ, ಕನ್ನಡದಲ್ಲಿ ನೋಡು. ಕಮ್ಮಲ್ಲ ಬಾಬಾ ಕಳಿಯಾನಿ ಅಂತ ಕರೆಯೋದು. ಅದನ್ನ ಸುತ್ತಲೂ ಮೆಟ್ಲು ಮಧ್ಯದಲ್ಲಿ ಇದು ಕಳಿಯಾನಿ. ಪ್ರೊನೌನ್ಸಿಯೇಷನ್ನೇ ಗೊತ್ತಿಲ್ಲ. ಅದೇ ಕರೆಕ್ಟು. ಅರೆ ಹೋಸಲ ಯಾರಿದ್ರಲ್ಲಿ ಬಂದ್ಬಿಟ್ಟು ಒಬ್ಬರು ಇಲ್ಲಿ ಯಾರೋ ಇಲ್ಲ. ಒಂದ್ಸಲ ಹಂಗೆ ಹಾಯ್ ಅಂದ್ಬಿಡಿ ಅದ್ರೂ. ನೀ ಲಾಸ್ಟಲ್ಲಿ ಯಾಕೋ ಬದಲಿ ಯಾವಾಗಲೂ ಇಲ್ಲಿ ಬಾರೋ ಇಲ್ಲಯ್ಯ. ಈಗನು ಹಾಯ್ ಗೈಸ್, ಸಬ್ಸ್ಕ್ರೈಬ್ ಮಾಡಿ. ಬಾಗುರು ಬಾಯಿ ಅಪ್ಪ ಬಂದ್ರೆ ಮಾತಾಡಕ್ಕೆ ಅಪ್ಪ ಇಲ್ಲ ಮಾತಾಡೋದಕ್ಕೆ ಕಲ್ಯಾಣಿ. ಅಲ್ಲೆಲ್ಲೋ ನೀರು ಸೌಂಡ್ ಕಾಣಿಸುತ್ತೆ. ನೀರು ಇಲ್ಲೇ ಬದಿಯಾರೋದು. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರೋ
ಹಂಗಂತ ಹೇಳು, ನಾನು ಹೇಳ್ತಾನಿಲ್ಲ. ಸರಿ, ಅದು ಬೇಡ ಬಿಡು, ಆಯಿತು. ವಿಡಿಯೋ ನೋಡ್ತಿರೋ ಎಲ್ಲರೂ ಲೈಕ್ ಮಾಡಬೇಕು, ಶೇರ್ ಮಾಡಿ, ಮೇಯ್ನಾಗಿ ಸಬ್ಸ್ಕ್ರೈಬ್ ಬಟನ್ ಒತ್ತಿ. ಸಬ್ಸ್ಕ್ರೈಬ್ ಹೇಳು. ಸಬ್ಸ್ಕ್ರೈಬ್ ಅಲ್ಲ, ಸಬ್ಸ್ಕ್ರೈಬ್. So please Sarapakara. Yes. ಅಯ್ಯೋ, ಇದು ಯಾವುದೋ ಒಂದು ರೀಲ್ ನೋಡ್ದಂಗಿತ್ತು. ಇದು ಹೆಂಗಾಯ್ತು ಅಂದರೆ ಹೇಳೋಕ್ಕೆ ಪ್ರೊನೌನ್ಸ್ ಮಾಡೋಕ್ಕೆ ಗೊತ್ತಿಲ್ಲ. ಒಂದ್ಸಲ ಹಂಗೂ ಪ್ರೊನೌನ್ಸ್ ಮಾಡೋಕ್ಕೆ ಬೋಲ. ಸಬ್ಸ್ಕ್ರೈಬ್ ಮಾಡಿ ಗೈಸ್. ರವಿ, ರಾಘವೇಂದ್ರ ಸ್ವಾಮಿ ಮಠ, ಕಿರಳ್ಳಿ. ಸೊ ಇಲ್ಲಿ ನಿಂತಿದೆ ಸೋಮದು ಹೊಸ ಗಾಡಿ. ಸೋಮ ಅವತ್ತು ವ್ಲಾಗ್ ಮಾಡಲಿಲ್ಲ, ಬಟ್ ಇವತ್ತು ಇನ್ನೊಂದ್ಸಲ ಕಂಗ್ರಾಟ್ಸ್ ಫಾರ್ ಯು ನ್ಯೂ ಬೈಕ್. ಥ್ಯಾಂಕ್ ಯು ಮಾವ. ಸೊ ಇಲ್ಲಿ ನಿಂತೈತೆ ನಂಬರ್ ಹತ್ತ. ಈ ಕಡೆ ಹೋಗ್ಬೇಕದು. ಒಂದು ನಿಮಿಷ ಗೈಸ್, ಟೈಮ್ ಆಗಿದೆ. ದೇವಸ್ಥಾನ ನೋಡ್ತಿರ್ತೀನಿ ನಿಮಗೆ ಮುಂದೆ. ಗೈಸ್ ಫೈನಲಿ ರೀಚ್ ಆಗ್ಬಿಟ್ಟ. ಬಟ್ ನೋಡ್ಬೋದು ಎಷ್ಟು ರಶ್ ಇದೆ ಅಂತ ಇವತ್ತು. ನನ್ನ ಕಡೆ ಗೈಸ್ ನೋಡಿ ತುಂಬ ರಶ್ ಇದೆ ಈ ಕಡೆ. ಎಲ್ಲರೂ ರಥದ ಮುಂದೆ ಇರಬೇಕು. ಯಾಕಂದ್ರೆ ರಾಯರು ನಿಮ್ಮ ಹಿಂದೆ ಇದ್ದು ನಿಮ್ಮನ್ನು ಕಾಪಾಡ್ತಾರೆ. ರಥದಿಂದ ಯಾರು ಪ್ಯಾಂಟ್ ಶರ್ಟ್ ಹಾಕಿರೋರು ಯಾರು ದಯವಿಟ್ಟು ಮುಟ್ಟಬಾರ್ದು. ಗೋವಿಂದ ಗೋವಿಂದ. ಯಾರು ದಯವಿಟ್ಟು ರೂಪಗಳು ಮಾಡಬಾರ್ದು. ಅಯ್ಯ ಒಂದ್ಸಲ ರಾಘವೇಂದ್ರ ಸ್ವಾಮಿ ಗೋವಿಂದನು. ಗೋವಿಂದ ಜೋರಾಗಿ ಹೇಳು. ತೊಳ್ಕೊಳ್ರು, ಲೆಗ್ ವಾಶ್ ಮಾಡಲ್ಲ. ಪ್ಯಾಂಟ್ ಶರ್ಟ್ ಹಾಕಿದ್ರೆ ಯಾರು ರಥ ಮುಟ್ಟಾಗಿದ್ದೀರಾ? ಯಾಕೆ ಬರೋ ಮುಟ್ಟಕೊಂಡಾಗಿದ್ದೀರಾ? ಇವರು ಪ್ಯಾಂಟ್ ಶರ್ಟ್ ಹಾಕಿ ಮುಟ್ಟಂಗಿಲ್ಲ, ರೂಲ್ಸ್ ಅಂತಾರೆ. ಹಿಂಗಡೆ ಮೈಕ ಕೊಡ್ರ ರಥ ಚೆನ್ನಾಗಿ ಸೋಮ ಗಾಲಿ ಕೊಟ್ಟಿರ್ತಾವ. ಅಲ್ಲಲ್ಲೇ ಇರ್ತದೆ ಡೆಕ್ಕ, ಹಿಂಗೆ ಟರ್ನಿಂಗ್ ಇರ್ತದೆ. ಅದಕ್ಕೆ ಒಳಗಡೆನೆ ಬ್ಯಾಟ್ರಿ ಇಡ್ರಿ ಎಲ್ಲ ಐತೆ. ಕಲ್ಪವೃಕ್ಷ ಕ್ಷೇತ್ರ ಶ್ರೀ ರಾಘವೇಂದ್ರ ಸ್ವಾಮಿ ಮಠ. ಕಲ್ಪವೃಕ್ಷ ರಾಘವೇಂದ್ರ ಸ್ವಾಮಿ ಮಠ. ಶ್ರೀ ಮಾತಾ ಅನ್ನಪೂರ್ಣೇಶ್ವರಿ ಅಮ್ಮನವರು. ಜೋಲು ತುಂಬ ಚೆನ್ನಾಗಿದೆ ಮಠ ಮಾತ್ರ. ಇದು ಎಲ್ಲ ಸ್ಟೋರಿ ಫೋಟೋಸ್ ಎಲ್ಲಾನು ಹಾಕಿದ್ದಾರೆ ಇಲ್ಲಿ. ಸ್ವಾಮಿ ಗೋವಿಂದ ಗೋವಿಂದ. ಇದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪಕ್ಕದಲ್ಲಿ ಹಿಂದೆ ದೇವತೆ ಇಸ್ಕೊಂಡು ಹೋಗೋಣ. ಇದಲ್ಲ ಇಲ್ಲಿ ಬಂದು ತುಂಬಾ ಖುಷಿ ಆಯ್ತು. ಈ ಕಡೆ ಇದೆ ಒಂದು, ಈ ಕಡೆ ಹತ್ತಿರದಲ್ಲಿ ಊರ ಹತ್ರ ಈ ಕಡೆ ಇದೆ ಅಂತ ಅನ್ಕೊಂಡಿರ್ಲಿಲ್ಲ. ಹಾಗಾಗಿ ನಂಜುಗೂಡ ಹತ್ರ ಇದೆ ಅಂತ ನೋಡಿದ್ದೀನಿ, ಬಟ್ ಇಲ್ಲೂ ಇದೆ. ಗರ್ಭ
ಮುಗೋಗುಡಿ ಹತ್ರ ಏನು ಇಪ್ಪತ್ತು ಸೆಕ್ಯೂರಿಟಿ ಕ್ಲೋಸೇ ಮಾಡ್ಬಿಟ್ರಲ್ಲ. ಸೊ ಗೈಸ್ ಇನ್ನು 3 ರೌಂಡು ತೆಗಿಯೋದಕ್ಕೆ, ಇನ್ನು 3 ರೌಂಡ್, 1 ರೌಂಡ್ ಆಗುತ್ತೆ ಸರ್, ಇನ್ನೂ 2 ರೌಂಡ್ ಐತೆ. ಇನ್ನು 2 ರೌಂಡ್ ಆಗಂಡು ಕಾಯಬೇಕು. ಇವಾಗ 2 ರೌಂಡ್ ಆಗಿದೆ, ಇನ್ನೂ 1 ರೌಂಡ್ ಆದಮೇಲೆ ಪೂರ್ತಿಯಾಗಿ ಅದು ಕರ್ಟನ್ಗಳು ತೆಗೆಯೋದವರು. ಥ್ಯಾಂಕ್ಸ್. ಇಲ್ಲಿ ಇಂಥದ್ದೊಂದು ಜಾಗ ಐತೆ ಅಂತಲೇ ಅನ್ಕೊಂಡಿರಲಿಲ್ಲ. ನಂಜನಗೂಡು ಸೈಡ್ ಬಿಟ್ರೆ ಆ ಕಡೆ ಮಠ ಅಂತ ನೋಡಿದ್ವಲ್ಲ ಸಾಕು. ಫ್ರೆಂಡ್ ಮೊದಲೇ 8 ಗಂಟೆ ಅಷ್ಟೇ ಮನೆಗೆ ಹೋಗೋಕ್ಕೆ ಟೈಮ್ ಆಗ್ಬಿಟ್ಟೈತೆ. ಇಲ್ಲಿ ಇಲ್ಲ ಸೊ ಗೈಸ್ ಹೋಗೋಣ ಮನೆಗೆ. ಸೊ ಗೈಸ್ ಮನೆಗೆ ರೀಚ್ ಆಗಿದ್ದೀನಿ. ಸೊ ಇವತ್ತಿನ ಟ್ರಿಪ್ ಎಂಜಾಯ್ಮೆಂಟ್ ಆಗಿತ್ತು, ಟ್ರಾವೆಲ್ ಮಾಡಿದೆ. ಬಟ್ ಕತ್ಲೆ ಅಮೌಂಟ್ ಜಾಸ್ತಿ ಕ್ವಾಲಿಟಿಯಾಗಿ ಏನು ತೋರ್ಸೋಕ್ಕಾಗಿಲ್ಲ ವೀಡಿಯೋ ಕತ್ಲೆ ಟೈಮಲ್ಲಿ ಯಾವಾಗಲೂ ಇದ್ದಿದೆ ನಮ್ಮ ಮೊಬೈಲ್ ಪ್ರಾಬ್ಲಮು. ಸೊ ಮನೆಗೆ ರೀಚ್ ಆಗಿದ್ದೀನಿ. ಸೊ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ, ಒನ್ಸ್ ಅಗೇನ್ ಹ್ಯಾಪಿ ಯುಗಾದಿ. ಬೇವು ಬೆಳತೀನಿ, ಒಳ್ಳೆ ಮಾತಾಡಿ. ಸಬ್ಸ್ಕ್ರೈಬ್ ಮಾಡೋದು ಬರೀಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.